ಮನಸ್ಸಿಗೆ ಹಿಡಿಸುವವಳೇ ಹೆಂಡತಿ. ನಾನು ಇರುವುದು ಬೆಂಗಳೂರು. ನನಗೆ ಮದುವೆ ಆಗಿಲ್ಲ. ಮನೆ ಕೆಲಸಕ್ಕ ಒಬ್ಬ ಹೆಂಗಸು ಬರುತ್ತಾಳೆ. ಅವಳಿಗೆ ಸುಮಾರು 35ರಿಂದ 6 ವಯಸ್ಸು. ಅವಳಿಗೆ ಒಬ್ಬ ಮಗಳು. ಅವಳಿಗೆ ಸುಮಾರು 18ರಿಂದ 19. ಮಗಳು ಸುಂದರಿ, ಆರೋಗ್ಯವಂತ ದೇಹ, ಹೊಳೆಯುವ ಕಡು ಬಡವೆ ಅನ್ನುವುದು ಬಿಟ್ಟರೆ ಯಾವ ಹುಡುಗಿಗೂ ಕಡಿಮೆಯಿಲ್ಲ. ನೋಡಿದರೆ ಅವಳನ್ನ ಮುಡು ಮಾಡಬೇಕು ಅನಿಸುತ್ತೆ. ಆದರೆ ಅವಳು ಬರುತ್ತಿದ್ದದ್ದು ಅಮ್ಮನ ಜೊತೆಗೆ. ಅವಳ ಹೆಸರು ಸುಮಾ ಅಂತ. ಅವಳ ಅಮ್ಮ ಸುಮಾ ಅಂತ ಕರೆಯುವಾಗ ನಾನು ಹಾಗೆ ಹೇಳಿಕೊಂಡು ಹಸ್ತ ಮೈಥುನ ಮಾಡುತ್ತಿದ್ದೆ. ಒಂದು ದಿನ ಏನಾಯ್ತು ಅಂದ್ರೆ ಅವಳ ಅಮ್ಮ ಕೆಲಸಕ್ಕೆ ಬರಲಿಲ್ಲ. ಸುಮಾ ಒಬ್ಬಳೇ ಬಂದಳು. ಅಮ್ಮನಿಗೆ ಜ್ವರ ಅಂದಳು. ಮನೇಲಿ ಪಾತ್ರೆ ತೊಳೆದು ಕಸ ಗುಡಿಸಿ ಮಾಡಿದಳು. ನಾನು ಕದ್ದು ನೋಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ರೂಮ್ಗೆ ಹೋಗಿ ಫೋನ್ ನೋಡುತ್ತಾ ಕೈ ಆಡಿಸುತ್ತಿದ್ದೆ. ನನ್ನ ತುಣ್ಣೆ 7 ಇಂಚು ಎದ್ದು ನಿಂತಿತ್ತು. ಕಾರಿರಲಿಲ್ಲ. ಕಿಟಕಿಯ ಹತ್ತಿರ ಯಾರೋ ನಿಂತ ಹಾಗೆ ಆಯಿತು. ಸುಮಾ ಅಂತ ಗೊತ್ತಿತ್ತು. ನಾನು ಹಾಗೆ ಅವಳ ಹೆಸರಲ್ಲಿ ಕೈ ಆಡಿಸುತ್ತಾ ಕಣ್ಣು ಮುಚ್ಚಿ ಕಿಟಕಿ ಕಡೆ ತಿರುಗಿದೆ. ಅಬ್ಬಾ ದೊಡ್ಡದು ಅಂದಳು. ಅದನ್ನ ಕೇಳಿ ಕಣ್ಣು ಬಿಟ್ಟೆ. ಸುಮನ್ನ ಕಂಡೆ. ಏನು ನೋಡ್ತಾ ಇದ್ದೀಯಾ ಅಂದೆ. ಹಿಂದೆ ಹೋಗಲಿಕ್ಕೆ ಹೊರಟಳು. ಒಳಗೆ ಕರೆದೆ. ಹೆದರುತ್ತಾ ಬಂದಳು. ತೊಂದರೆ ಇಲ್ಲ, ನೀನು ಇದನ್ನ ಯಾರಿಗೂ ಹೇಳಬಾರದು ಅಂದೆ. ಹತ್ತಿರ ಕೂರಿಸಿದೆ. ನೀನು ನೋಡುತ್ತಿದ್ದದ್ದನ್ನ ಮುಟ್ಟುತ್ತೀಯಾ ಅಂದೆ. ಅವಳ ಕೈ ಹಿಡಿದು ತುಣ್ಣೆ ಮೇಲೆ ಇಟ್ಟೆ. ಹಿಡಿದುಕೊಂಡಳು. ನಂದು ಗಟ್ಟಿಯಾಗಿತ್ತು. ಇಷ್ಟು ದೊಡ್ಡದು ಹೇಗೆ ಒಳಗೆ ಹೋಗುತ್ತೆ ಅಂತ ಅಂದಳು. ನಾನು ಹೇಳಿದೆ, ಎಲ್ಲಾ ಗಂಡಸರದ್ದು ದೊಡ್ಡದಿರುತ್ತೆ, ಅದು ಎಲ್ಲಾ ಹೆಂಗಸರದ್ದರ ಒಳಗೆ ಸಲೀಸಾಗಿ ಹೋಗುತ್ತೆ. ಹಾಗೆ ಹೋಗುವಾಗ ಮಜಾ ಬರುತ್ತೆ ಅಂತ. ಹಾಗೆ ತುಣ್ಣೆ ಮೇಲೆ ಅವಳು ಕೈ ಆಡಿಸುತ್ತಿರುವಾಗ ಅವಳ ತುಟಿಗೆ ಮುತ್ತು ಕೊಟ್ಟೆ. ಮೊಲೆ ಸವರಿದೆ. ಸುಮ್ಮನಿದ್ದಳು. ನಾನು ಮೊಲೆ ಹಿಸುಕುತ್ತಾ ರವಿಕೆ ಜಾರಿಸಿದೆ. ಮೊಲೆ ತೊಟ್ಟು ದ್ರಾಕ್ಷಿ ಹಾಗೆ ಇತ್ತು. ಬಾಯಿಗೆ ಹಾಕಿ ಚೀಪಿದೆ. ಹಾಯ್ ಅಂದಳು. ಕಾಯುತ್ತಿದ್ದಾಳೆ ಹುಡುಗಿ ಅಂದುಕೊಂಡೆ. ಮೊಲೆಯ ಮೇಲಿನ ಕಪ್ಪು ಭಾಗ ಎಲ್ಲ ನೆಕ್ಕಿದೆ. ಹಾಗೆ ಅವಳ ಲಂಗಕ್ಕೆ ಕೈ ಹಾಕಿ ಜಾರ್ಸಿದೆ. ಒಳಗೆ ಕಾಚ ಇರಲಿಲ್ಲ. ನಾಚಿದಳು. ತುಲ್ ಮೇಲೆ ಕೂದಲಿತ್ತು. ಆಚೆ ಈಚೆ ಸರಿಸಿದೆ. ತುಲ್ ಒದ್ದೆಯಾಗಿತ್ತು. ಚಂದ್ರ ನಾಡಿ ಮೀಟಿದೆ. ಅಯ್ಯಮ್ಮಂದಳು. ಅವಳಿಗೆ ಮಜಾ ಬರುತ್ತಿತ್ತು. ತುಲ್ ಒಳಗೆ ಒಂದು ಬೆರಳು ತೂರಿಸಿದೆ. ಹಾಗೆ ತುಲ್ ಅಗಲಿಸಿ ನೋಡಿದೆ. ಕನ್ಯಾ ಪೊರೆ ಇತ್ತು. ಇವಳಿಗೆ ಹಡಿಬೇಕು ಆದ್ರೆ ನೋವಾಗುತ್ತಲ್ಲ ಅಂದುಕೊಂಡೆ. ನಾನು ನನ್ನ ಬನಿಯನ್ ಕಾಚ ಎಲ್ಲ ತೆಗೆದೆ. ಇಬ್ಬರೂ ಬೆತ್ತಲು ಕಣ್ಣು ಮುಚ್ಚಿದಳು. ನನ್ನ ನೋಡು, ಚೆನ್ನಾಗಿದ್ದೀನಿ ಅಲ್ವಾ ಅಂದೆ. ಇದ್ದೀಯಾ ಅಂದಳು. ಮತ್ತೆ ಯಾಕೆ ಕಣ್ಣು ಮುಚ್ಚುತ್ತೀಯಾ? ನಾನಂತೂ ನಿನ್ನ ಕಣ್ಣಲ್ಲೇ ತಿಂದು ಬಿಡುತ್ತೀನಿ ಅಂದೆ. ಅವಳ ಕುಂಡಿಗೆ ಕೈ ಹಾಕಿ ಹತ್ತಿರ ಎಳೆದು ತಬ್ಬಿದೆ. ಮೆತ್ತನೆಯ ಬಿಸಿ ಮೊಲೆಗಳು ಒತ್ತಿದಾಗ ಸ್ವರ್ಗಕ್ಕೆ ಹೋದ ಹಾಗೆ ಆಯ್ತು. ಮಲಗಿಸಿ ತೊಡೆ ಅಗಲಿಸಿದೆ. ನನ್ನ ಲಿಂಗದ ತುದಿಯನ್ನ ಅವಳ ಯೋನಿಯ ಬಾಯಲ್ಲಿ ಇಟ್ಟೆ. ಮೆಲ್ಲಗೆ ಸ್ವಲ್ಪ ಒತ್ತಿದೆ. ತುದಿ ಮಾತ್ರ ಒಳಗೆ ಹೋಗಿತ್ತು. ಅವಳಿಗೆ ನೋವಾಯಿತು. ತೆಗೆಯಲು ಹೇಳಿದಳು. ನಾನು ಹೇಳಿದೆ, ಈಗ ಸ್ವಲ್ಪ ನೋವಾಗುತ್ತೆ, ತಡೆದುಕೋ, ಮತ್ತೆ ಆ ನೋವೆಲ್ಲ ಮರೆಸುವಷ್ಟು ಮಜಾ ಬರುತ್ತೆ. ಅವಳ ಕಾಲುಗಳನ್ನ ಸರಿಯಾಗಿ ಅಗಲಿಸಿ ಬಲವಾಗಿ ಒಂದು ಹೊಡೆತ ಹೊಡೆದೆ. ತುಣ್ಣೆ ಪೂರ್ತಿ ಒಳ ಸೇರಿತ್ತು. ಕೂಗಿಕೊಂಡಳು. ನನ್ನ ಅಡಿಯಲ್ಲಿ ಒದ್ದಾಡುತ್ತಿದ್ದಳು. ಕಣ್ಣಿಂದ ನೀರು ಬಂದಿತ್ತು. ತುಂಬಾ ಉರಿ ನೋವು ಅಂದಳು. ನಾನು ಹೇಳಿದೆ, ಸ್ವಲ್ಪ ತಡಿ, ಕಡಿಮೆಯಾಗುತ್ತೆ, ಈಗ ಬಿಟ್ಟರೆ ಮಜಾ ಬರುವುದೇ ಇಲ್ಲ ಅಂತ ಹೊರಗೆ ತೆಗೆಯದೆ ಹಾಗೆ ಇಟ್ಟಿದ್ದೆ. ಬೆಚ್ಚನೆಯ ತುಲ್ಲಿನ ಒಳಗೆ ಸ್ವರ್ಗದಲ್ಲೇ ಇದ್ದೆ. ಅವಳಿಗೆ ನೋವು ಕಮ್ಮಿಯಾದ ನಂತರ ಆಡಿಸತೊಡಗಿದೆ. ಸ್ವಲ್ಪ ಹೊತ್ತಿನಲ್ಲಿ ಸಸ್ ಅಂತ ಎತ್ತಿ ಕೊಡತೊಡಗಿದಳು. ಕೇಳಿದೆ, ಹೇಗಿದೆ ಅಂತ. ಮಜಾ ಬರ್ತಾ ಇದೆ ಅಂದ್ಲು. ನಾನು ಸ್ವಲ್ಪ ಹೊತ್ತು ಆಡಿಸಿದೆ.
ಹೊಸ ತುಲ್ಲಲ್ವಾ, ಬಹಳ ಚಾಟಿರುತ್ತೆ, ನನಗೆ ಸೋರಲಿಕ್ಕೆ ಬಂತು. ಅದರ ಮೊದಲೇ ಅವಳು ಮೈ ಮುರಿದಳು. ನನಗೆ ಗೊತ್ತಾಯ್ತು ಇವಳು ಸೋರಿಸಿಕೊಂಡಿದ್ದಾಳೆ ಅಂತ ತಬ್ಬಿ ಹಿಡಿದಳು. ನಾನು ಆಳವಾಗಿ ತುಣ್ಣೆ ಹಾಕಿ ಅದರಲ್ಲಿ ಬಿಸಿವೀರ್ಯ ಬಿಟ್ಟೆ. ಸ್ವಲ್ಪ ಹೊತ್ತು ಹಾಗೆ ಇದ್ದು ಎದ್ದೆ. ಅವಳ ತುಲ್ ನೋಡಿದೆ, ಅದು ಹರಿದು ರಕ್ತ ಬರುತ್ತಿತ್ತು. ಅವಳಿಗೂ ತೋರಿಸಿದೆ. ಅವಳು ಇನ್ನು ನಾನು ಬಸುರಾದರೆ ಮಾಡುವುದು ಏನು ಅಂದಳು. ಮಗು ಹೆರುವುದು, ಸಾಕುವುದು, ಆಡಿಸುವುದು ಅಂದೆ. ಅವಳಿಗೆ ಸಿಟ್ಟು ಬಂತು. ಅದು ಮದುವೆಯಾಗದೆ ಬಸಿರಾದರೆ ಅಂದಳು. ಯಾಕೆ ಬಸಿರಾದ ಮೇಲೆ ಮದುವೆಯಾಗಬಾರದ ಅಂದೆ. ಬಸಿರು ಮಾಡಿದವನನ್ನೇ ಆದ್ರೆ ಆಗಬಹುದು ಅಂದಳು. ನನಗೆ ಆವಾಗಲೇ ಅನಿಸಿತ್ತು ಮದುವೆಯಾದರೆ ಇಂತಹ ಹುಡುಗಿನೇ ಆಗಬೇಕು ಅಂತ. ಬೆಳ್ಳಗಿದ್ದಳು, ಸುಂದರಿ, ಮತ್ತೆ ನಮ್ಮ ದೇಹಕ್ಕೆ ಹೊಂದಾಣಿಕೆ ಇತ್ತು. ನಾನು ನಿನ್ನ ಮದುವೆ ಆಗುತ್ತೇನೆ, ಹೆದರ್ಬೇಡ, ನಿನ್ನ ಒಪ್ಪಿಗೆನಾ ಅಂದೆ. ಅಂದಳು, ಮತ್ತೆ ತಬ್ಬಿದೆ. ಅವಳ ಅಮ್ಮನಿಗೆ ಹೇಳಿ ರಿಜಿಸ್ಟರ್ ಮಾಡಿಸಿಕೊಂಡು ಬಿಟ್ಟೆ. ನಮ್ಮ ಮನೆಯಲ್ಲಿ ಯಾರೂ ಬೇಡ ಅನ್ನಲಿಲ್ಲ. ಈಗ ನಮಗೆ 2 ಮಕ್ಕಳು. ನಾನು ಹೇಳುವುದು ಏನು ಅಂದ್ರೆ ಹುಡುಗಿಯರನ್ನ ಮದುವೆ ಆಗುವಾಗ ಆಸ್ತಿ, ಅಂತಸ್ತು, ಜಾತಿ ಎಲ್ಲಾ ನೋಡಬೇಡಿ. ನಿಮಗೆ ಮನಸ್ಸಿಗೆ ಹಿಡಿಸುತ್ತಾಳ ನೋಡಿ ಮಾಡಿಕೊಳ್ಳಿ. ಮನಸ್ಸಿಗೆ ಹಿಡಿಸಿದ ಹುಡುಗಿನ ಮದುವೆ ಆದ್ರೆ ಸ್ವರ್ಗ ಹತ್ತಿರದಲ್ಲೇ ಇರುತ್ತೆ. ಬೇರೆಲ್ಲ ಸರಿ ಇದ್ರೂ ಮನಸ್ಸಿಗೆ ಬಾರದ ಹೆಂಡತಿಯಾದರೆ ಜೀವನಾನೇ ನರಕ ಬೇಡದ ಚಟಗಳು, ಹೊರಗಿನ ಹೆಣ್ಣು ಕಾಯಿಲೆ ಇತ್ಯಾದಿ ಅಂತ.